ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇಷ್ಟ ದಿನ ನಾನು ಮಾಡಿದ ತಪ್ಪು ನನಗೆ ಅರಿವಾಗಿದೆ. ಈಗ ಅದನ್ನ ಸರಿಪಡಿಸೋಕೆ ಈ ತಾಳಿ ಶಾಸ್ತ್ರನ ಮಾಡಿಸ್ತಾ ಇರೋದು. ಇದೊಂದಾಗ್ಬಿಟ್ರೆ ನೀವಿಬ್ರು ಅವಾಗ ಗಂಡ ಹೆಂಡತಿ ಅಂತ ಎಲ್ರ ಮುಂದೆ ಹೇಳ್ಕೋಬಹುದು. ಸೀತಮ್ಮ, ನೀವೆಷ್ಟು ಹೇಳಿದ್ಮೇಲೆ ಮುಗ್ದೆ ಹೋಯ್ತು. ಮಾರ್ಕೆಟ್ ಅಲ್ಲಿ ಬಂದಿರೋ ಹೊಸ ಡಿಸೈನ್ ನ ಸೆಲೆಕ್ಟ್ ಮಾಡ್ತೀವಿ. ಏನ್ ಹಾಗೆ ಮುಖ ನೋಡ್ಕೊಂಡು ನಿಂತಿದ್ದೀರಾ? ಮೊದ್ಲು ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳಿ. ಬನ್ನಿ 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 ಬರಪ್ಪ. ಇಬ್ರು 100 ಕಾಲ ಚೆನ್ನಾಗಿರಿ. ಸಂಬಂಧನೇ ಇಲ್ದೇ ಇರೋಳು ಏನ್ ಮಾಡಿದ್ರು ನಿನಗೇನು? ನನಗೆ ನೀನ್ ಚೆನ್ನಾಗಿರ್ಬೇಕು. ನಾನು ಇಷ್ಟೆಲ್ಲ ಮಾಡ್ತಾ ಇರೋದು ನಿನ್ಗೋಸ್ಕರ ಕಣೋ. ನೀನು ನನ್ನ ಮಗನಿಂದ ದೂರ ಇರಬೇಕು. ಗುಲಾಬಿ, ಏನ್ ಯೋಚನೆ ಮಾಡ್ತಿದ್ಯಾ? ನಮ್ ಸೀತಮ್ಮ ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತು. ಬೇಗ ಹೋಗ್ಬಿಟ್ಟು ತಾಳಿ ಡಿಸೈನ್ ಯಾವ ತರ ಬೇಕು ಅಂತ ಸೆಲೆಕ್ಟ್ ಮಾಡೋಣ. ಬಾ. ಗ್ರೀನ್ ಸಿಗ್ನಲ್ ಕೊಡಕ್ಕೆ ಅಂತಾನೆ ಗ್ರೀನ್ ಸ್ಯಾರಿ ಹಾಕೊಂಡ್ ಬಂದಂಗಿದೆ. ಬನ್ನಿ ಬನ್ನಿ ಬನ್ನಿ, ಬೇಗ ಬನ್ನಿ. ಗುಲಾಬಿ. ಥ್ಯಾಂಕ್ಸ್ ಮಾಮ್, ಕೊನೆಗೂ ನಮ್ಮನ್ನ ಅರ್ಥ ಮಾಡ್ಕೊಂಡೆ. ಬಂಗಾರ. ಸಮರ್ಥ, ಅವತ್ತು ಎಲ್ರ ಮುಂದೆ ಭಯದಿಂದ ತಾಳಿ ಕಟ್ಟದೆ, ಆದ್ರೆ ಇವತ್ತು ನಿಮ್ಮ ತಾಯಿ ಸಮ್ಮುಖದಲ್ಲಿ ಎಲ್ರ ಮುಂದೆ ಭಯಮುಕ್ತನಾಗಿ ತಾಳಿ ಕಟ್ಟು. ಒಳ್ಳೇದಾಗ್ಲಿ, ಬಾ. ಗುಲಾಬಿ, ಆ ಡಿಸೈನ್ ನೋಡು, ಆ ಡಿಸೈನ್ ನೋಡು. ಈ ಡಿಸೈನ್ ಚೆನ್ನಾಗಿದೆ. ವಾವ್, ಇದು ಸಕ್ಕತ್ತಾಗಿದೆ ಗುಲಾಬಿ. ಇದು ನೋಡು, ಎಷ್ಟು ಚೆನ್ನಾಗಿದೆ. ಹಾ ಗುಲಾಬಿ, ಯಾವ ಡಿಸೈನ್ ಬೇಕು ಹೇಳು. ಅಕ್ಕ, ನನಗಿಂತದೇ ಡಿಸೈನ್ ಅಂತ ಏನಿಲ್ಲ. ಅತ್ತೆ ಯಾವ್ದು ಇಷ್ಟಪಡ್ತಾರೋ ಅದನ್ನೇ ಹಾಕೋತೀನಿ. ಓಹೋ, ಅತ್ತೆ ಪ್ರೀತಿಯಿಂದ ಒಂದೆರಡು ಮಾತಾಡಿದ್ರು ಅಂದ ತಕ್ಷಣ ಅವ್ರ ಪರನೇ ವಹಿಸ್ಕೊಂಡ್ ಮಾತಾಡ್ತಿದ್ಯಾ? ಇರ್ಲಿ ಗುಲಾಬಿ, ನೀನು ಸೀತಮ್ಮ ಹೀಗಿರ್ಬೇಕು ಅಂತ ತಾನೆ ನಾವಿಷ್ಟೆಲ್ಲ ಕಷ್ಟಪಟ್ಟಿದ್ದು. ಹಾ ಗುಲಾಬಿ ಅವರೇ, ಈ ಡಿಸೈನ್ ನೋಡಿ, ಇದು ಇವಾಗ ಟ್ರೆಂಡಿಂಗು. ಚಿಕ್ಕದಾಗಿದ್ರು ಸೂಪರ್ ಆಗಿದೆ. ಮಾಲಿನಿ ಅವರೇ, ಚಿಕ್ಕದಾಗ್ ಬೇಡ, ತಾಳಿ ಯಾವಾಗ್ಲೂ ದೊಡ್ಡದಾಗಿರ್ಬೇಕು, ಆಗ್ಲೂ ಚೆನ್ನಾಗ್ ಕಾಣಿಸುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಾನೊಂದ್ ತಾಳಿ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆ. ತಾಳಿ ಬಿಸ್ನೆಸ್ ಅಲ್ಲಿ ಲಾಸ್ ಅನ್ನೋದೇ ಇಲ್ಲ. ಆದ್ರೆ ನೀವ್ ಮಾಡಿದ್ಮೇಲೆ ಖಂಡಿತ ಲಾಸ್ ಆಗುತ್ತೆ. ಹಂಗಾದ್ರೆ ನಾನು ಲತ್ತೆನಾ? ಲತ್ತೆ ಅಲ್ಲ ರೇಖಾ ಅವ್ರೆ, ನಿಮ್ಗೇನೋ ತಾಳಿ ಮಾರ್ಬೇಕು ಅನ್ನೋ ಆಸೆ ಇದೆ. ಆದ್ರೆ ಅದಕ್ ಬೇಕಾಗಿರೋ ಚಿನ್ನನೆಲ್ಲ ಎಲ್ಲಿಂದ ತರ್ತೀರಾ? ನಮ್ಮ ಹತ್ರ ಚಿಂತೆಗಳಿದಾವೆ ಹೊರತು ಚಿನ್ನ ತಗೊಳಕ್ ಕಾಸಲ್ಲಿದೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಯಾರ ಹತ್ರನಾದ್ರೂ ಬಡ್ಡಿಗೆ ಸಾಲ ತಗೊಳ್ಳೋಣ. ಸಾಲ ತಗೊಂಡು ಸ್ವಲ್ಪ ಚಿನ್ನ ತಗೊಳ್ಳೋಣ, ಅದ್ರಿಂದ ತಾಳಿ ಮಾಡ್ಸೋಣ. ತಾಳಿನ ಮಾರಿದ್ಮೇಲೆ ಲಾಭ ಬರುತ್ತಲ್ಲ, ಆಮೇಲೆ ಜಾಸ್ತಿ ತಾಳಿ ಮಾಡ್ಸೋಣ. ಈಗ ಹೇಗಿದ್ರು ತಾಳಿ ತಗೊಳಕ್ಕೆ ಅಂತ ಬಂದು ಅಡ್ವಾನ್ಸ್ ಕೊಟ್ಟಿರ್ತಾರಲ್ಲ, ಅದ್ರಲ್ಲೇ ಎಲ್ಲ ತಾಳಿನ ಮಾಡ್ಸಿದ್ರಾಯ್ತು. ರೇಖಾ, ನಿಮ್ದು ತಲೆ ಅಲ್ಲ, ಒಂಥರ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಇದ್ದಂಗೆ. ನಿಜವಾಗ್ಲೂ ರೇಖಾ, ಏನ್ ಐಡಿಯಾ ಕೊಟ್ರಿ? ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ಅದಕ್ಕೆ ತುಂಬಾ ದುಡ್ಡು ಖರ್ಚಾಗತ್ತೆ ರೇಖಾ. ಅದು ಅಲ್ದೆ ಈಗ ರೋಡ್ಗೊಂದು ಚಿನ್ನದ ಅಂಗಡಿ ಶುರು ಆಗಿದೆ. ಜನ ನಿಮ್ಮಂಗಡಿಗೆ ಬಂದು ಚಿನ್ನ ತಗೋಬೇಕು ಅಂದ್ರೆ ನೀವು ಡಿಫ್ರೆಂಟ್ ಆಗಿ ಏನಾದ್ರೂ ಟ್ರೈ ಮಾಡ್ಬೇಕು. ಅನ್ಪೂರ್ಣವ್ರೆ, ನಾನು ಒಂದೇ ಸಲ ಬೆಳಿಬೇಕು ಅಂತ ಏನಿಲ್ಲ, ನಿಧಾನಕ್ ಬೆಳೆದ್ರೆ ಸಾಕು. ಈ ಲೇಡೀಸ್ ಇಟ್ಕೊಂಡ್ರೆ ನಮ್ ಬಿಸ್ನೆಸ್ ಸ್ಪೀಡ್ ಆಗಿ ಬೆಳೆಯುತ್ತೆ. ನೀವ್ ಹೇಗಿದ್ರು ಮಹಿಳಾ ಸಂಘದ ಮುಂದಿನ ಅಧ್ಯಕ್ಷನೇ ಆಗ್ಬೇಕು ಅಂತ ಇದೀರಲ್ವಾ, ನಿಮ್ ಮೂಲಕನೇ ಈ ಬಿಸ್ನೆಸ್ ನ ಶುರು ಮಾಡ್ಕೋಬಹುದು. ರೀ ರೇಖಾ, ಮೊದ್ಲು ಗುಲಾಬಿಗ್ ಬೇಕಾಗಿರೋ ತಾಳಿ ಡಿಸೈನ್ ಹುಡುಕಿ, ಆಮೇಲೆ ನಿಮ್ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡಿ. ಅದನ್ ಬಿಟ್ಟು ಏನೇನೋ ಕನ್ಸ್ ಕಾಣ್ಬೇಡಿ ನೀವು. ಯಾಕೆ ಅನ್ಪೂರ್ಣ ಅವ್ರೆ, ನನ್ನ ಐಡಿಯಾ ಚೆನ್ನಾಗಿಲ್ವಾ? ನೋಡಿ, ಚಿನ್ನದ ಬಿಸ್ನೆಸ್ ಮಾಡೋರು ಯಾವತ್ತೂ ಲಾಸ್ ಆಗಿಲ್ಲ. ಲಾಸ್ ಆಗಿರೋದ್ನ ನೀವು ನೋಡಿದೀರಾ? ಅದಕ್ಕೆ ಇದೇ ಸರಿ ಅನಿಸ್ತಾ ಇದೆ. ರೇಖಾ, ನಿಮ್ ಐಡಿಯಾ ಸಖತ್ತಾಗಿದೆ, ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡಿ. ಆದ್ರೆ ಅದಕ್ಕಿಂತ ಮೊದ್ಲು ಗುಲಾಬಿ ತಾಳಿ ಶಾಸ್ತ್ರ ಮುಗಿಲಿ. ಇದಕ್ಕೆ ಹೇಳೋದು ನಮ್ಮವ್ರು ನಮ್ಗೆ ಆಗಲ್ಲ ಅಂತ. ಒಂದಲ್ಲ ಒಂದು ದಿನ ನಾನು ಬೆಳಕ್ ತೋರಿಸ್ತೀನಿ. ಕನಸು ಕನಸೋ ಇದು, ನನಸೋ ಇದು. ನಿಮ್ ಕನ್ಸು ಬೇಗ ನನ್ಸಾಗ. ಅವತ್ತು ನಾನೇನು ಅಂತ ಗೊತ್ತಾಗುತ್ತೆ ನಿಮ್ಗೆ. ಹಾ ಗುಣಗುಣು. ಗುಲಾಬಿ ಅವರೇ, ಈ ತಾಳಿ ನೋಡ್ರಿ ಎಷ್ಟು ಚೆನ್ನಾಗಿದೆ. ಆದ್ರೆ ಇದ್ರ ಬೆಲೆ ಸ್ವಲ್ಪ ಜಾಸ್ತಿ ಅಷ್ಟೇ. ರೇಟ್ ಸ್ವಲ್ಪ ಕಮ್ಮಿನೇ ಇರ್ಲಿ ಮಾಲಿನಿ, ಪಾಪ ಅತ್ತೆಗ್ ಬರ್ಡನ್ ಆಗುತ್ತೆ. ಅಯ್ಯೋ ನಿನ್ನ,
ನಿಮ್ ಅತ್ತೆ ಹತ್ರ ಇರೋ ದುಡ್ಡಲ್ಲಿ ಒಂದ್ ಒಡವೆ ಅಂಗಡಿನ ಇಡ್ಬೋದು ಅಂತದ್ರಲ್ಲಿ ಅವ್ರಿಗೆ ಬರ್ಡನ್ ಆಗತ್ತೆ ಅಂತ ಹೇಳ್ತಿದ್ಯಲ್ಲ. ನೋಡು, ಅವ್ರಿಗೆ ಬೇಕಾದಷ್ಟು ಆಸ್ತಿ ಇದೆ, ಅವ್ರಿಗಿರೋದು ಒಬ್ನೇ ಮಗ. ಈ ಆಸ್ತಿ ಎಲ್ಲ ನಿನಗೆ ಸಮರ್ಥ್ಗೆ ಸೇರ್ಬೇಕು. ನೀವಿಬ್ರಲ್ಲ 3 ತಲೆಮಾರ್ ಕೂತ್ಕೊಂಡ್ ತಿಂದ್ರು ಈ ಆಸ್ತಿ ಎಲ್ಲ ಕರ್ಗೋದಿಲ್ಲ. ನೋಡು, ಕಮ್ಮಿ ರೇಟಿನ ಸರ ಎಲ್ಲ ಬೇಕಾಗಿಲ್ಲ, ಗಟ್ಟಿಯಾಗಿರೋ ಚಿನ್ನದ ಸರ ಮಾಡಿಸ್ಕೋಬೇಕು. ಅದೆಷ್ಟು ಗಟ್ಟಿಯಾಗಿರ್ಬೇಕು ಅಂದ್ರೆ ನಿಂದು ಸಮರ್ಥದ ಸಂಬಂಧ ಇದೆಯಲ್ಲ ಅಷ್ಟು ಗಟ್ಟಿಯಾಗಿರ್ಬೇಕು. ಅಕ್ಕ ಯಾಕೆ ಸೈಲೆಂಟ್ ಆದ್ರಿ? ಯಾಕೆ ಮಾಲಿನಿ? ಏನಿಲ್ಲ ಗುಲಾಬಿ, ಏನಿಲ್ಲ. ಇಲ್ಲ, ಇಷ್ಟೊತ್ತು ಖುಷಿಯಾಗಿದ್ರಿ, ಇದ್ದಕ್ಕಿದ್ದ ಹಾಗೆ ಸೈಲೆಂಟ್ ಆದ್ರಿ. ಏನಾಯ್ತು ಹೇಳಿ? ಅನ್ಪೂರ್ಣವರು ತಾಳಿ ಬಗ್ಗೆ ಹೇಳಿದ್ರು, ಅದನ್ನ ಕೇಳಿ ಬೇಜಾರಾಯ್ತು. ತಾಳಿ ಗಟ್ಟಿ ಇದ್ರೆ ಗಂಡ ಹೆಂಡತಿ ಸಂಬಂಧ ಗಟ್ಟಿಯಾಗಿರುತ್ತೆ ಅಂತ ಹೇಳಿದ್ರು. ಅಂದ್ರೆ ನಮ್ ತಾಳಿ ಗಟ್ಟಿ ಇಲ್ವಾ ಗುಲಾಬಿ? ಅದಕ್ಕೆ ನನ್ ಗಂಡ ಬಿಟ್ಟೋದ್ನ. ಅಕ್ಕ ಯಾಕೆ ಬೇಜಾರು ಮಾಡ್ಕೋತಿದ್ದೀರಾ? ಇದೆಲ್ಲ ನಮ್ಮ ನಂಬಿಕೆ ಅಷ್ಟೆ. ನಾವು ಅವ್ರ ಜೊತೆ ಬಾಳ್ಬೇಕು ಅಂತ ನಮ್ಮ ಹಣೆ ಬರದಲ್ಲಿ ಬರ್ದಿದ್ರೆ ಬಾಳ್ತೀವಿ. ಈ ತಾಳಿ ಅನ್ನೋದನ್ನೆಲ್ಲ ನಾವು ಮಾಡ್ಕೊಂಡಿರೋ ಸಂಪ್ರದಾಯ ಅಷ್ಟೇ. ಆದ್ರೂ ಹೆಣ್ಣಿನ ಕುತ್ತಿಗೆಲಿ ತಾಳಿ ಇದ್ರೆ ಅವಳಿಗೆ ಸಿಗೋ ಗೌರವನೇ ಬೇರೆ. ಆದ್ರೆ ಈಗೆಲ್ಲ ಸಂಬಂಧಕ್ಕೆ ಬೆಲೆನೇ ಇಲ್ಲ. ಇರೋಷ್ಟು ದಿನ ಜೊತೆಲೇ ಇರ್ತಾರೆ, ಆಮೇಲೆ ಹೇಳ್ದೆ ಕೇಳ್ದೆ ದೂರ ಆಗ್ಬಿಡ್ತಾರೆ. ಇಷ್ಟೇ ಬದುಕು. ಇದೊಂಥರ ನಮ್ಮ ಅವಶ್ಯಕತೆ ಮುಗ್ದಾಗ ನಾವು ಎದ್ದು ಹೋಗ್ತೀವಲ್ಲ, ಹಾಗಾಗ್ಬಿಟ್ಟಿದೆ. ಆದ್ರೆ ಇದು ತುಂಬಾ ದಿವಸ ಇರಲ್ಲ ಅಕ್ಕ. ಆದ್ರೆ ಏನ್ ಮಾಡೋದು, ನಮ್ ಜನಗಳಿಗೆ ಬುದ್ಧಿನೇ ಇಲ್ಲ. ಮಾಡ್ಬೇಡಿ ಎಂದಿದ್ದೇನೆ ಮಾಡ್ತಾರೆ. ಒಂದ್ ರೀತಿಲಿ ಅದು ಸರಿನೇ ಅಲ್ವಾ ಗುಲಾಬಿ? ಈಗ ನೋಡಿ, ತಾಳಿ ಕಟ್ಟಿ ನಿಮ್ ಜೊತೆನೆ ಇರ್ತೀನಿ ಅಂತ ಹೇಳ್ದವ್ರು ನಮ್ಮನ್ ನಡು ಬೀದಿಲೆ ಬಿಟ್ಟು ಹೋಗಿದ್ದಾರೆ. ಇದು ಮೋಸ ಅಲ್ವಾ? ಅದ್ರ ಬದಲು ನಂಗ್ ನೀನಂದ್ರೆ ಇಷ್ಟ ಇಲ್ಲ, ನಿನ್ ಜೊತೆ ಬಾಳಕ್